ಶಾಪಗಳು ಅನ್ನೋದು ಅಷ್ಟು ಕ್ರೂರವಾಗಿ ನಿಮ್ಮನ್ನು ಕಾಡುತ್ತೆ. ನಿಮ್ಮ ಹತ್ರ ಎಷ್ಟೋ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಧಿಕಾರ ಇರ್ಬೋದು, ನೀವು ಓದಿರ್ಬೋದು, ಕೈಯಲ್ಲಿ ಸರ್ಟಿಫಿಕೇಟ್ ಇಟ್ಕೊಂಡಿರ್ಬೋದು. ಆ ಶಾಪ ನಿಮ್ಮನ್ನು ಎಲ್ಲಿ ತನಕ ಕಾಡುತ್ತೆ ಅಂದರೆ, ತಟ್ಟೆಯಲ್ಲಿ ಅನ್ನ ಹಾಕೊಂಡು ತಿಂದರೂ ಕೂಡ ತಿನ್ನೋದಕ್ಕೆ ನೆಮ್ಮದಿ ಇರೋದಿಲ್ಲ. ಜೀವನದಲ್ಲಿ ಎಲ್ಲ ಕಾರು ಮನೆ ಬಂಗ್ಲೆ ಇರುತ್ತೆ, ಮಕ್ಕಳಿರೋಲ್ಲ. ದಿನ ಬೆಳಗಾದ್ರೆ ಮಾತ್ರ ನುಂಗೋದು ತಪ್ಪಲ್ಲ. ಎಷ್ಟೇ ಗಂಡ ಹೆಂಡತಿ ಖರ್ಚು ಮಾಡಿ, ಕೋಟಿಗಟ್ಟಲೆ ಖರ್ಚು ಮಾಡಿ ಒಳ್ಳೆ ಕಲ್ಯಾಣ ಮಂದಿರದಲ್ಲಿ ಮದುವೆ ಆಗಿರ್ಬೋದು, ಅದೇ ಗಂಡ ಹೆಂಡತಿ ನೆಮ್ಮದಿಯಿಂದ ಇರೋದಕ್ಕೆ ಆಗಲ್ಲ. ಕಣ್ಣ ಮುಂದೆ ಆಸ್ತಿ ಕಾಣುತ್ತೆ, ಆಸ್ತಿ ಪಾಸ್ತಿ ಎಲ್ಲ ಕೂಡ ಅನುಭವಿಸೋಕ್ಕಾಗಲ್ಲ. ಸೈಟ್ ಇರುತ್ತೆ, ಪ್ರಯೋಜನ ಇಲ್ಲ. ಜಮೀನು ಇರುತ್ತೆ, ಪ್ರಯೋಜನ ಇಲ್ಲ. ಕಾರ್ ಇರುತ್ತೆ, ಪ್ರಯೋಜನ ಇಲ್ಲ. ಎಷ್ಟೇ ದುಡ್ಡಿದ್ದು ಪ್ರಯೋಜನ ಇಲ್ಲದ ರೀತಿ ಆಗುತ್ತೆ. ಶಾಪ ಅನ್ನೋದು ಕೆಟ್ಟದ್ದು. ಹಾಗೆ ಜನ್ಮ ಜನ್ಮಾಂತರವಾಗಿ ನಿಮಗೆ ಆ ಶಾಪ ಪಾಪಗಳು ಕಾಡುತ್ತೆ. ಮಾತೃಶಾಪ, ಪಿತೃಶಾಪ. ನಿಮ್ಮ ತಂದೆ ತಾಯಿ ಹತ್ರ ನೀವು ಜಗಳ ಮಾಡಿಕೊಂಡು ಅವರೇನೋ ಕೋಪದಲ್ಲಿ ನಿಮಗೆ ಶಾಪ ಹಾಕಿದಾರ, ನೀವು ಅನುಭವಿಸ್ಲೇಬೇಕು. ತಂದೆ ಶಾಪ ಹಾಕಿದಾರ, ಏನೋ ಜಗಳ ಮಾಡಿಕೊಂಡು ಆ ಶಾಪ ಅನುಭವಿಸ್ಬೇಕು. ಅಣ್ಣ ತಮ್ಮಂದ್ರುಗಳನ್ನ ಜಗಳ ಮಾಡ್ಕೊಂಡಿರ್ತಾರೆ ಸೈಟ್ ಜಮೀನು ವಿಚಾರಕ್ಕೆ. ಹಾಳಾಗೋಗು ನೀನು ಅಂತ ಶಾಪ ಹಾಕ್ಬಿಡ್ತಾರೆ. ಬಾಯಿ ತಪ್ಪು ಹಾಕ್ತಾರೋ ಇಲ್ಲ ಮನಸ್ಸಿಂದನೇ ಶಾಪ ಹಾಕ್ತಾರೋ ಗೊತ್ತಿಲ್ಲ. ಆ ಶಾಪ ನೀವು ಅನುಭವಿಸ್ಬೇಕು. ಅದಕ್ಕೆ ಮಾತೃಶಾಪ, ಪಿತೃಶಾಪ, ಭ್ರಾತೃಶಾಪ, ಗುರುಶಾಪ. ವಿದ್ಯೆ ಹೇಳ್ಕೊಟ್ಟಂತಹ ಗುರು ಆಗಿರ್ಬೋದು, ಇಲ್ಲ ನಿಮ್ಮ ಜೀವನದಲ್ಲಿ ದಾರಿ ತೋರಿಸುವಂತಾಗಿರ್ಬೋದು, ಅವರಿಗೇನೋ ಕೋಪ ಬಂದು ನೀವು ಶಾಪ ಹಾಕ್ತಾರೆ, ಅನುಭವಿಸ್ಬೇಕು. ಗೋಶಾಪ, ಗೊತ್ತಿಲ್ಲದೆ ಹಸುವಿಗೆ ಗುದ್ದಿರ್ತಿರೋ ಹೊಡೆದಿರ್ತಿರೋ ಗೊತ್ತಿಲ್ಲ, ಗೋಶಾಪ ನಿಮಗೆ ಕಾಡುತ್ತೆ. ದಾರಿಲಿ ಹೋಗ್ಬೇಕಾದ್ರೆ ಯಾವುದೋ ಪ್ರಾಣಿ ಪಕ್ಷಿಗಳ ಮೇಲೆ ಗಾಡಿ ಹತ್ತಿರ್ತೀರ, ಕಾರ್ ಹತ್ತಿರ್ತೀರ, ಬೈಕ್ ಹತ್ತಿರ್ತೀರ, ಆ ಶಾಪ ನಿಮ್ಮನ್ನು ಕಾಡುತ್ತೆ. ಮನೆಯಲ್ಲಿ ಒಂದು ಇಲಿ ಸಾಯಿಸಿದ್ರು ಕೂಡ, ಒಂದು ಬೆಕ್ಕು ಸಾಯಿಸಿದ್ರು ಕೂಡ, ಒಂದು ನಾಯಿ ಸಾಯಿಸಿದ್ರು ಕೂಡ ಆ ಒಂದು ಶಾಪ ನಿಮ್ಮನ್ನು ಕಾಡುತ್ತೆ. ಆ ಮಕ್ಕಳು, ಆ ಮರಿ ಯಾವ ಪ್ರಾಣಿ ಸಾಯಿಸಿರ್ತಾರೋ ಗೊತ್ತಿಲ್ಲ, ಆ ಮರಿಗಳು ನೊಂದ್ಕೊಂಡ್ರೆ ಆ ರೀತಿ ನಿಮ್ಮ ಮಕ್ಕಳು ಅನುಭವಿಸೋ ರೀತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವತ್ತೇನು ಇಲಿಗೂ ಕೂಡ ವಿಷ ಹಾಕಬಾರ್ದು ಅನ್ನತ್ತೆ. ಅದು ವಿಷ ಹಾಕಿ ನೀವು ಸಾಯಿಸಿದ್ರೆ, ವಿಷ ಅನ್ನೋದು ಬಹಳ ಕೆಟ್ಟದ್ದು. ಮುಂದೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಹಾಸಿಗೆ ಮೇಲೆ ಬಿದ್ದು ಹೊರದಾಡಿ, ಡಾಕ್ಟ್ರುಗಳು ಕೂಡ ಮೆಡಿಸಿನ್ಸ್ ನಿಮಗೆ ತಾಗದೇ ಇಲ್ಲ, ಹಾಸ್ಪಿಟ್ಲಲ್ಲಿ ಬೆಡ್ಡಲ್ಲಿ ಬಿದ್ದು ಹೊರದಾಡಿ ಸಾಯ್ಬೇಕಾಗತ್ತೆ. ಅಂತ ಶಾಪ ಪಾಪಗಳಿಂದ ಪರಿಹಾರ ಮಾಡುವಂಥ ಏಕೈಕ ಮಹಾಯಾಗ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ. ಅಮಾವಾಸ್ಯೆಯಲ್ಲಿ, ಪೌರ್ಣಮಿಯಲ್ಲಿ, ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಮೂಟೆಗಟ್ಟಲೆ, ಕ್ವಿಂಟಾಲ್ಗಟ್ಟಲೆ ಒಣಮೆಣಸಿನಕಾಯಿ ಹೋಮಕುಂಡದಲ್ಲಿ ಸಮರ್ಪಣೆ ಮಾಡಿದ್ರೆ ಕಿಂಚಿತ್ತು ಖಾರ ಹೋಗಿ ಕೆಮ್ಮು ಬಾರದ ಮಹಾಯಾಗ. ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ನಡೆಯುವಂಥ ಮಹಾಯಾಗದಲ್ಲಿ ಭಾಗವಹಿಸಿ ಎಂಥ ಪಾಪಕರ್ಮಗಳು, ಮಾಟಮಂತ್ರಗಳು, ಶತ್ರುಘಾಟಗಳು, ಭೂತಪ್ರೇತ ಪಿಶಾಚಿಗಳ ತಂದ ಅಪತ್ರಗಳು, ಯಾವುದೇ ರೀತಿ ಎಂಥದೇ ರೀತಿ ಬಲಿಷ್ಠವಾದಂತಹ ಪ್ರಯೋಗ ನಿಮ್ಮ ಮೇಲೆ ಮಾಡಿದರೂ ಕೂಡ ಪರಿಹಾರವಾಗುವಂಥ ಮಹಾಯಾಗ. ಈ ಮಹಾಯಾಗದಲ್ಲಿ ಭಾಗವಹಿಸಿ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಜಾತಿ ಮತ ಪಂಥ ಭೇದ ಭಾವ ಇಲ್ಲ, ಬಡವ ಶ್ರೀಮಂತ ತಾರತಮ್ಯ ಇಲ್ಲ. ತುಂಬ ಕಷ್ಟ ಇದೆ, ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೂ ಕೂಡ ಯಾರಿಗೂ ಕೂಡ ಹಣಕಾಸಿನ ಆವೇಶ ಇಲ್ಲ. ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ದೇವಿಗೆ ಸಮರ್ಪಣೆ ಮಾಡಿ ಬಂದು ದೇವಿ ದರ್ಶನ ಮಾಡಿ ಮಹಾಯಾಗದಲ್ಲಿ ಅಲ್ಲಿ ಕುತ್ಕೊಂಡ್ರೆ ಸಾಕು. ಆ ಪಾಸಿಟಿವ್ ವೈಬ್ರೇಷನಿಂದ ನಿಮ್ಮ ಕರ್ಮ ಕಳೆಯುತ್ತೆ, ನಿಮ್ಮ ಕಷ್ಟ ತೀರುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಹೋಮ ಇವತ್ತಿಗೆ ನಡೀತಾ ಇದೆ. ಅಂದರೆ ನೀವು ಬರಬೇಕು. ಎಲ್ಲೋ ಮನೇಲಿ ಕುತ್ಕೊಂಡ್ರೆ ನಿಮಗೆ ಆ ಫಲ ಸಿಗೋದಿಲ್ಲ. ಎಲ್ಲೆಲ್ಲೋ ಹೋಗಿರ್ತೀರ, ಏನೋ ನೋಡಿರ್ತೀರ. ಆದರೆ ಇಂಥ ಒಂದು ಮಹಾಯಾಗ ನನ್ನ ಕೈಲಂತೂ ಮಾಡೋಕ್ಕಾಗಲ್ಲ. ಶ್ರೀರಾಮಚಂದ್ರರು ಮಾಡಿದಂಥ ಮಹಾಯಾಗ ಅಂತೆ, ಧರ್ಮರಾಯರು ಮಾಡಿದಂಥ ಮಹಾಯಾಗ, ವಿಶ್ವಾಮಿತ್ರ ಮಹರ್ಷಿಗಳು ಮಾಡಿದಂಥ ಮಹಾಯಾಗ, ಬೇರೆ ಯಾವುದೇ ದೇವಸ್ಥಾನ ನೋಡೋಕ್ಕೆ ಸಾಧ್ಯವಿಲ್ಲದಂಥ ಮಹಾಯಾಗ. ಒಂದು 26 ವಯಸ್ಸಿನ ಒಬ್ಬ ಗುರೂಜಿ ಅವರು ಇಂಥ ಒಂದು ಮಹಾಯಾಗವನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಮಹಾಯಾಗದಲ್ಲಿ ಹೋಗಿ ಭಾಗವಹಿಸಿ ನಮ್ಮ ಕರ್ಮ ಕಳ್ಕೊಳ್ಳೋಣ, ನಮ್ಮ ಕಷ್ಟ ತೀರೋಣ ಅಂತ ನೀವು ಸ್ವಇಚ್ಛೆಯಿಂದ ಬಂದು ಭಾಗವಹಿಸಿದಾಗ ಮಾತ್ರ ನಿಮ್ಗೆ ಫಲ ಸಿಗುತ್ತೆ. ಇದನ್ನು ಅರ್ಥ ಮಾಡ್ಕೊಂಡು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಹಣಕಾಸಿನ ವ್ಯವಸ್ಥೆ ಇಲ್ವೋ, ಇಲ್ಲ ಏನೋ ತೊಂದರೆನೋ, ಏನೇನೋ ಒಬ್ಬ ಮನುಷ್ಯ ಎಲ್ಲದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಹೋಗಿ 1 ಗಂಟೆ ಕುತ್ಕೊಂಡು ಬರೋದಕ್ಕೆ ಅವಕಾಶ ಇದೆ. ಬಂದು ಮಹಾಯಾಗದಲ್ಲಿ ನಿಮ್ಗೆ ಏನೂ ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೂ, ಏನೂ ನಿಮ್ಗೆ ತಂದು ಕೊಡೋಕ್ಕಾಗಿಲ್ಲ ಅಂದ್ರೂ, ಮಹಾಯಾಗ ಆಗೋ ಟೈಮಲ್ಲಿ ಬಂದು 1 ಗಂಟೆ ಟೈಮ್ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ಸಾಕು, ನಿಮ್ಗೆ ಕರ್ಮ ಕಳೆಯುತ್ತೆ, ನಿಮ್ಮ ಕಷ್ಟ ತೀರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ, ಶಿವಮೊಗ್ಗ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ.